ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲುಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA4 ಸಮ್ SEP ಅದರಲ್ಲಿ ಬರತಕ್ಕಂಥ OE ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ಯಾವುದ್ರಿ? ಅದು ಪ್ರವಾಸೋದ್ಯಮ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಆಫ್ ಟೂರಿಸಮ್. ಅದರ ಒಂದು ಪ್ರವಾಸೋದ್ಯಮದ ಅರ್ಥ, ವಾಕ್ಯ, ಸ್ವಭಾವ ಮತ್ತು ವ್ಯಾಪ್ತಿಯ ಕುರಿತು ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಪ್ರಥಮವಾಗಿ ಪ್ರವಾಸೋದ್ಯಮದ ಐತಿಹಾಸಿಕ ಹಿನ್ನೆಲೆ, ಅಂದರೆ ಪ್ರವಾಸೋದ್ಯಮ ಯಾವ ರೀತಿ ಕಂಡು ಬಂತು, ಇತಿಹಾಸವನ್ನು ತೆಗೆದುಕೊಂಡು ಅಂದರೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ವಿವರಿಸ್ತಾ ಹೋಗ್ತೀನಿ. ಅಂದರೆ ಪ್ರಾಚೀನ ಕಾಲದೊಳಗೆ ಏನು, ಆರಂಭದಲ್ಲಿ ಜನರು ಆಹಾರ ಮತ್ತು ಸುರಕ್ಷತೆಗಾಗಿ ಪ್ರಯಾಣಿಸುತ್ತಿದ್ದರು. ಈಜಿಪ್ಟ್ನವರು, ಅದೇ ಬ್ಯಾಬಿಲಿಯನಿಯರು ಮತ್ತು ರೋಮನ್ನರು ತೀರ್ಥಯಾತ್ರೆ ಮತ್ತು ವಿಶ್ರಾಂತಿಗಾಗಿ ಪ್ರಯಾಣಿಸುತ್ತಿದ್ದರು. 4000 BCಯಲ್ಲಿ ಅಂದರೆ ಬಿಸಿ ನೀರಿನ ಬುಗ್ಗೆಗಳ ಸುತ್ತ ಆರೋಗ್ಯ ಸಂಕೀರ್ಣಗಳು ಅಸ್ತಿತ್ವದಲ್ಲಿದ್ದವು ಅಂತ ಹೇಳ್ತಾರೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಕೂಡ ಜನರು ಏನು ಮಾಡ್ತಾಯಿದ್ರಿ, ತಮ್ಮ ಸುರಕ್ಷತೆಗಾಗಿ, ಆಹಾರದ ಹುಡುಕಾಟಕ್ಕಾಗಿ ಏನು ಮಾಡ್ತಿದ್ರು, ಅಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನೋದು ಕೂಡ ಕಂಡು ಬರ್ತದೆ. ಇನ್ನದೇ ಮಧ್ಯಯುಗ ತೆಗೆದುಕೊಂಡ್ರೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯಾತ್ರಿಗಳಿಗಾಗಿ ರಸ್ತೆಗಳು, ಹೋಟೆಲ್ಗಳು ಮತ್ತು ವ್ಯವಸ್ಥೆಗಳು ಕೂಡ ಅಭಿವೃದ್ಧಿಗೊಂಡವು. ಅಂದ್ರೆ ಇದು ಪ್ರವಾಸೋದ್ಯಮ ಬೆಳೆದಂಗೆ ಏನಾಯ್ತು, ಇಲ್ಲೇ ಇದು ಯಾತ್ರಿಗಳ ರಸ್ತೆ ಆಯಿತು, ಹೋಟೆಲ್ಗಳಾಯಿತು, ಅದೇ ರೀತಿ ಅಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಅಭಿವೃದ್ಧಿ ಆಗ್ತಾ ಬಂದು. ಇದು ಮಧ್ಯಯುಗದಲ್ಲಿ. ಇನ್ನು 18-19ನೇ ಶತಮಾನದ ಇಲ್ಲಿ ಯುಗದಲ್ಲಿ ತೆಗೆದುಕೊಂಡ ಬ್ರಿಟಿಷರು ಶ್ರೀಮಂತರು ಕಲೆ, ಶಿಕ್ಷಣ ಮತ್ತು ಸಂಸ್ಕೃತಿ ಅನುಭವಕ್ಕಾಗಿ ಯುರೋಪಿನಾದ್ಯಂತ ಪ್ರಯಾಣಿಸುತ್ತಿದ್ದರು. ಇದಕ್ಕೆ ಗ್ರ್ಯಾಂಡ್ ಟೂರ್ ಮೂಲಕ ಆಧುನಿಕ ಪ್ರವಾಸೋದ್ಯಮ ಕೂಡ ಅಡಿಪಾಯ ಬಿತ್ತು ಅಂತ ಹೇಳ್ತಾರೆ. ಅಂದ್ರೆ 18-19ನೇ ಶತಮಾನದಲ್ಲಿ ಕೂಡ ಬ್ರಿಟಿಷರು ಶ್ರೀಮಂತರು ಕಲೆ, ಶಿಕ್ಷಣ ಮತ್ತು ಸಂಸ್ಕೃತಿಯ ಸಲುವಾಗಿ ಕೂಡ ಏನು ಮಾಡ್ತಿದ್ರಲ್ಲಿ ಪಯಣವನ್ನು ಬೆಳೆಸಿದ್ರು. ಹಾಗಾಗಿ ಅಲ್ಲಿ ಏನಾಯಿತು, ಪ್ರವಾಸೋದ್ಯಮ ಕೂಡ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು 20ನೇ ಶತಮಾನದಲ್ಲಿ ಕೂಡ ಸಾಮೂಹಿಕ ಪ್ರವಾಸೋದ್ಯಮ 1950ರ ನಂತರ ವಿಮಾನ ಪ್ರಯಾಣ ಅಗ್ಗವಾದಂತೆ ಪ್ರವಾಸೋದ್ಯಮ ಕೂಡ ಶ್ರೀಮಂತರಿಂದ ಸಾಮಾನ್ಯ ಜನರಿಗೆ ಲಭ್ಯವಾಯಿತು. ಅದು ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಆಧುನಿಕ ಯುಗವನ್ನು ತೆಗೆದರೆ 1960-70ರ ಒಂದು ಆಸುಪಾಸಿನ ನಂತರ ಪರಿಸರ ಜಾಗೃತಿಯಿಂದಾಗಿ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಪರಿಕಲ್ಪನೆ ಕೂಡ ಮೂಡಿ ಬಂತು ಅಂತ ಹೇಳ್ತಾರೆ. ಅದೇ ರೀತಿ ಪ್ರವಾಸೋದ್ಯಮ ಅಂದರೆ ಇಲ್ಲಿ ಮನರಂಜನೆ, ಶಿಕ್ಷಣ ಅಥವಾ ವ್ಯವಹಾರಕ್ಕಾಗಿ ಸ್ಥಳಗಳಿಗೆ ಭೇಟಿ ನೀಡುವ ಚಟುವಟಿಕೆಯಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಪ್ರವಾಸೋದ್ಯಮ ಅಂದರೆ ಮನರಂಜನೆ, ಶಿಕ್ಷಣ, ಅದರ ಜೊತೆ ತಮ್ಮ ವ್ಯಾಪಾರ ವ್ಯವಹಾರಕ್ಕಾಗಿ ಭೇಟಿ ನೀಡತಕ್ಕಂಥದ್ದು ಕಂಡು ಬರುತ್ತದೆ. ಇದು ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸ್ತದೆ, ಸ್ಥಳೀಯ ಆರ್ಥಿಕತೆಯನ್ನು ಹೆಚ್ಚಿಸ್ತದೆ ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಘೋಷಣಾ ವಾಕ್ಯ ಏನತ್ರಿ, ಕರ್ನಾಟಕ ಅದ್ಭುತಗಳ ನೆಲೆ ಅಂತ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಬರ್ತಕ್ಕಂಥದ್ದು. ಇನ್ನು ನಂತರ ಪ್ರವಾಸೋದ್ಯಮದ ಅರ್ಥ ಮತ್ತು ಕೆಲವು ವಾಕ್ಯಗಳನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ಅರ್ಥ ಪ್ರಥಮವಾಗಿ ತೆಗೆದುಕೊಂಡು ಪ್ರವಾಸೋದ್ಯಮ ಅಥವಾ ಟೂರಿಸಮ್ ಅಂದ್ರೆ ಏನು? ಟೂರಿಸಮ್ ಅಂದ್ರೆ ಏನ್ರಿ, ವ್ಯಕ್ತಿ ತನ್ನ ಶಾಶ್ವತ ನಿವಾಸ ಸ್ಥಳಗಳನ್ನು ಬಿಟ್ಟು ಮನರಂಜನೆ, ವಿಶ್ರಾಂತಿ, ವ್ಯವಹಾರ, ಧಾರ್ಮಿಕ, ಶಿಕ್ಷಣ ಅಥವಾ ಇತರೆ ಉದ್ದೇಶಗಳಿಗಾಗಿ ಬೇರೆ ಸ್ಥಳಗಳಿಗೆ ತಾತ್ಕಾಲಿಕವಾಗಿ ಪ್ರಯಾಣಿಸುವುದು ಹಾಗೂ ಅಲ್ಲಿನ ಸೇವೆಗಳನ್ನು ಉಪಯೋಗಿಸುವ ಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಪ್ರವಾಸೋದ್ಯಮ ಅಂದ್ರೆ ಈಗ ಒಂದಿಷ್ಟು ಮಂದಿ ತಮ್ಮ ಪ್ರವಾಸದ ವಿಶ್ರಾಂತಿಗಾಗಿ ಹೋಗ್ತಾರೆ, ಒಂದಿಷ್ಟು ಮಂದಿ ವ್ಯಾಪಾರ ವ್ಯವಹಾರಕ್ಕಾಗಿ ಹೋಗ್ತಾರೆ, ಒಂದಿಷ್ಟು ಮಂದಿ ಮನರಂಜನೆಗಾಗಿ ಹೋಗ್ತಾರೆ. ಈ ಎಲ್ಲ ಉದ್ದೇಶಗಳಿಗಾಗಿ ಬೇರೆ ಬೇರೆ ಸ್ಥಳಗಳಿಗೆ ನಾವು ಏನು ಮಾಡ್ತೀವಿ, ತಾತ್ಕಾಲಿಕವಾಗಿ ಪ್ರಯಾಣಿಸ್ತೀವಿ ಹಾಗೂ ಅಲ್ಲಿನ ಸೇವೆಗಳನ್ನು ಉಪಯೋಗಿಸ್ಕೊಳ್ತೀವಿ. ಇದಕ್ಕೆ ನಾವು ಏನು ಕರಿತೀವಿ, ಇಲ್ಲಿ ಪ್ರವಾಸ ಅಂತ ಕರಿತೀವಿ. ಅಂದರೆ ಒಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳಿಗೆ ನೋಡೋಕ್ಕಾಗಿರ್ಬೋದು, ಅಥವಾ ನಮ್ಮದು ವ್ಯಾಪಾರ ವ್ಯವಹಾರಕ್ಕಾಗಿರ್ಬೋದು, ಅಥವಾ ಅಲ್ಲಿನ ಶಿಕ್ಷಣ ಕಲೆ ಬಗ್ಗೆ ಸ್ಟಡಿ ಮಾಡೋಕ್ಕಾಗಿರ್ಬೋದು, ಇದೆಲ್ಲ ಕೂಡ ಬರ್ತಕ್ಕಂಥದ್ದು. ಇನ್ನು ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಕೂಡ ಅದರ ಪ್ರಕಾರ ಏನು ಹೇಳ್ತದೆ, ಪ್ರವಾಸೋದ್ಯಮವು ವ್ಯಕ್ತಿಗಳು ತಮ್ಮ ಸಾಮಾನ್ಯ ಪರಿಸರದಿಂದ ಹೊರಗಿನ ಸ್ಥಳಗಳಿಗೆ ವೈಯಕ್ತಿಕ ಅಥವಾ ವ್ಯವಹಾರ, ವೃತ್ತಿಪರ ಉದ್ದೇಶಗಳಿಗಾಗಿ ಪ್ರಯಾಣಿಸುವ ಮತ್ತು ಅಲ್ಲಿ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ತಂಗುವ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಚಟುವಟಿಕೆ ಆಗೈತಿ ಅಂತ ಹೇಳ್ತಾರೆ. ಅಂದ್ರೆ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಕೂಡ ಅದರ ಪ್ರಕಾರ ಈ ರೀತಿ ಹೇಳ್ತದೆ ಏನ್ರಿ, ವ್ಯಕ್ತಿಗಳು ಮತ್ತು ಸಾಮಾನ್ಯ ಪರಿಸರ ಹೊರಗಿನ ಸ್ಥಳಗಳಿಗೆ ಅಥವಾ ಅಲ್ಲಿ ವೈಯಕ್ತಿಕ, ವ್ಯವಹಾರ, ವೃತ್ತಿ ಉದ್ದೇಶಗಳಿಗಾಗಿ ಪ್ರಯಾಣಿಸುವ ಮತ್ತು ಅಲ್ಲಿ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ತಂಗುವ, ಅಂದ್ರೆ ಅಲ್ಲಿ ಸ್ಥಳಗಳಲ್ಲಿ ಉಳಿತಕ್ಕಂಥದ್ದು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಚಟುವಟಿಕೆಗೆ ನಾವೇನು ಕರಿತೀವಿ, ಇಲ್ಲಿ ಪ್ರವಾಸ ಅಂತ ಕರಿತೀವಿ. ಹೌದಾ? ಅದೇ ರೀತಿ ಪ್ರವಾಸೋದ್ಯಮದ ವಿವಿಧ ಸಂಸ್ಕೃತಿಗೆ ಮತ್ತು ಮನರಂಜನೆ ಜನರ ನಡುವಿನ ಸೇತುವೆ ಆಗೈತಿ ಅಂತ ಹೇಳ್ತಾರೆ. ಅಂದ್ರೆ ಪ್ರವಾಸೋದ್ಯಮ ಕೂಡ ವಿವಿಧ ಸಂಸ್ಕೃತಿಗಳಾಗಲಿ ಮತ್ತು ಜನರ ನಡುವಿನ ಸೇತುವೆಯಾಗಿ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕಂಡು ಬರ್ತದೆ ಅಂತ ಹೇಳ್ತಾರೆ. ಇನ್ನು ಪ್ರವಾಸಿ ತಾಣಗಳ ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕಂಡು ಬರ್ತದೆ. ಇದು ಕೂಡ ಇನ್ನು ಪರಿಸರ ಪ್ರವಾಸೋದ್ಯಮ ಪ್ರಕೃತಿಯನ್ನು ರಕ್ಷಿಸುವ ಜೊತೆಗೆ
ಪ್ರವಾಸವನ್ನು ಆನಂದಿಸಲು ಸಹಾಯ ಮಾಡ್ತದೆ. ಅದಕ್ಕೂ ನಾವು ಕೂಡ ಇಲ್ಲಿ ಪ್ರವಾಸ ಅಂತ ಕರಿತೀವಿ. ಇನ್ನು ಪ್ರವಾಸೋದ್ಯಮದ ಸ್ವಭಾವ, ನೇಚರ್ಸ್ ಆಫ್ ಟೂರಿಸಮ್ ಏನೇನು ಕಂಡು ಬರ್ತದೆ ಇಲ್ಲಿ. ಪ್ರವಾಸೋದ್ಯಮ ವಿರಾಮ ಆಗಿರ್ಬೋದು, ವ್ಯಾಪಾರ ಅಥವಾ ಇತರೆ ಉದ್ದೇಶಗಳಿಗಾಗಿ ತಮ್ಮ ಸಾಮಾನ್ಯ ಪರಿಸರದಿಂದ ಹೊರಗಿನ ಸ್ಥಳಗಳಿಗೆ ಪ್ರಯಾಣಿಸುವ ಮತ್ತು ಉಳಿದುಕೊಳ್ಳುವ ಜನರನ್ನು ಒಳಗೊಂಡ ಒಂದು ಪ್ರಮುಖ ಜಾಗತಿಕ ಸಾಮಾಜಿಕ ಆರ್ಥಿಕ ಚಟುವಟಿಕೆ ಆಗೈತಿ ಅಂತ ಹೇಳ್ತಾರೆ. ಅಂದರೆ ಪ್ರವಾಸೋದ್ಯಮ ಕೂಡ ಇಲ್ಲಿ ವಿರಾಮ ಆಗಿರಲಿ ಅಥವಾ ವ್ಯಾಪಾರ ಆಗಲಿ ಅಥವಾ ಇತರ ಉದ್ದೇಶಗಳಿಗಾಗಲಿ ನಾವೇನು ಮಾಡ್ತೀವಿ, ನಮ್ಮ ಪರಿಸರವನ್ನು ಬಿಟ್ಟು ಆ ಪರಿಸರಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಉಳಿದುಕೊಳ್ಳತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಜಾಗತಿಕ ಸಾಮಾಜಿಕ ಆರ್ಥಿಕ ಚಟುವಟಿಕೆ ಆಗಿ ಕಂಡು ಬರ್ತದೆ. ಇದು ಆರ್ಥಿಕ ಬೆಳವಣಿಗೆ, ಸಾಂಸ್ಕೃತಿಕ ವಿನಿಮಯ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸ್ತದೆ, ಸುಸ್ಥಿರ ಅಭಿವೃದ್ಧಿಯನ್ನು ಕಂಡುಬರ್ತದೆ ಮತ್ತು ಪರಿಸರ ಸ್ನೇಹಿ ಪ್ರಮಾಣವು ಇದರ ಪ್ರಮುಖ ವ್ಯಾಪ್ತಿಯಾಗಿರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರವಾಸೋದ್ಯಮ ಕೂಡ ಬೆಳೆದಂಗೆ ಏನಾಗ್ತಿರೋ ಉದ್ಯೋಗಾವಕಾಶಗಳ ಸೃಷ್ಟಿ ಆಗ್ತದೆ, ಅಲ್ಲಿ ಅಭಿವೃದ್ಧಿ ಕಂಡು ಬರ್ತದೆ ಮತ್ತು ಅಲ್ಲಿ ಪರಿಸರ ಸ್ನೇಹಿ ಪ್ರಮಾಣ ಕೂಡ ಅಲ್ಲಿ ಅತಿ ಮುಖ್ಯವಾಗಿ ವ್ಯಾಪ್ತಿಯಾಗಿ ಕಂಡು ಬರ್ತದೆ ಅಂತ ಹೇಳ್ತಾರೆ. ಇದು ಒಂದು. ಇದರಲ್ಲಿ ಒಂದಿಷ್ಟು ಪ್ರಮುಖ ಸ್ವಭಾವಗಳು ಬರ್ತಾವೆ. ಸೇವಾ ಆಧಾರಿತ ಅಂದ್ರೆ ಪ್ರವಾಸೋದ್ಯಮ ಕೂಡ ಭೌತಿಕ ವಸ್ತುಗಳಿಗಿಂತ ಹೆಚ್ಚಾಗಿ ಅನುಭವ, ವಸತಿ, ಸಾರಿಗೆ, ಆತಿಥ್ಯ ಸೇವೆಗಳನ್ನು ಒದಗಿಸ್ತದೆ. ಹೌದಾ, ನಾವು ಪ್ರವಾಸಕ್ಕೆ ಹೋಗಿರ್ತೀವಿ, ಇಲ್ಲಿ ಭೌತಿಕ ವಸ್ತುಗಳು ಹೆಚ್ಚಾಗಿ ಅನುಭವ ಆಗ್ತದೆ, ವಸತಿಗೆ ವಸತಿ ನಿಲಯಗಳಾಗಲಿ, ಸಾರಿಗೆ ಸಂಪರ್ಕ ಆಗಲಿ, ಅತಿಥಿ ಸೇವೆಗಳನ್ನು ಕೂಡ ಅಲ್ಲಿ ಒದಗಿಸ್ತವೆ. ಇವೆಲ್ಲ ಬರ್ತಕ್ಕಂಥದ್ದು. ಇನ್ನು ಪರಿವರ್ಣಾತ್ಮಕ ಪ್ರಯಾಣ ಅಂದರೆ ಪರಿವರ್ತನಾತ್ಮಕ ಪ್ರಯಾಣವಾಗಿ ಕಂಡು ಬರ್ತದೆ. ಇದು ಪ್ರವಾಸಿಗರಿಗೆ ಹೊಸ ಆಲೋಚನೆಗಳನ್ನು, ಭರವಸೆ ಮತ್ತು ಡಿಜಿಟಲ್ ನಂತಹ ಹೊಸ ಅನುಭವಗಳನ್ನು ಕೂಡ ನೀಡ್ತದೆ. ಹೌದಾ, ಇದು ಪ್ರವಾಸಿಗರಿಗೆ ಹೊಸ ಆಲೋಚನೆಗಳನ್ನು, ಹೊಸದಾಗಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನು ಕೂಡ ತಿಳಿದುಕೊಳ್ಳೋಕೆ ಪ್ರವಾಸ ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳ್ತಾರೆ. ಇನ್ನು ಪರಿಸರ ಸ್ನೇಹಿ ಮತ್ತು ಸುಸ್ಥಿರತೆ ಅಂದ್ರೆ ನೈಸರ್ಗಿಕ ಪರಿಸರ, ವನ್ಯಜೀವಿಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ಉದ್ದೇಶವನ್ನು ಕೂಡ ಇದು ಹೊಂದೈತಿ ಅಂತ ಹೇಳ್ತಾರೆ. ಅಂದ್ರೆ ನೈಸರ್ಗಿಕ ಪರಿಸರದ ಬಗ್ಗೆ ನಮಗೆ ಅರಿವು ಬರ್ತದೆ, ವನ್ಯಜೀವಿಗಳನ್ನು ನೋಡ್ತೀವಿ, ಅದೇ ರೀತಿ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಾಕ ಉದ್ದೇಶವನ್ನು ಕೂಡ ಇದು ಹೊಂದೈತಿ ಅಂತ ಹೇಳ್ತಾರೆ. ಇನ್ನು ಸಂಯೋಜಿತ ಉದ್ಯಮ ಅಂತ ಕರೀತಾರೆ. ಇದು ಸಾರಿಗೆ, ವಸತಿ, ಆಹಾರ ಮತ್ತು ಮಾರ್ಗದರ್ಶನ ಸೇರಿದಂತೆ ವಿವಿಧ ಸೇವಾ ವಲಯಗಳ ಮಿಶ್ರಣವಾಗೈತಿ ಅಂತ ಹೇಳ್ತಾರೆ. ಹೌದಾ, ಇದು ಒಂದು ಉದ್ಯಮವಾಗಿ ಕೂಡ ಕಂಡು ಬರ್ತದೆ. ಯಾಕಂದರೆ ಇಲ್ಲಿ ವಸತಿ ಆಗಲಿ, ಸಾರಿಗೆ ಸಂಪರ್ಕ ಆಗಲಿ, ಆಹಾರ, ಮಾರ್ಗದರ್ಶನ ಸೇರಿದಂತೆ ವಿವಿಧ ಸೇವಾ ವಲಯಗಳು ಕೂಡ ಇಲ್ಲಿ ಮಿಶ್ರಣವಾಗಿ ಕಂಡು ಬರ್ತಕ್ಕಂಥದ್ದು ಮುಖ್ಯವಾಗಿರ್ತದೆ ಅಂತ ಹೇಳ್ತಾರೆ. ಅವೆಲ್ಲ ಬರ್ತಕ್ಕಂಥದ್ರ ಸ್ವಭಾವ ಇದ್ರು. ಇನ್ನು ಇದರಲ್ಲಿ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದೇನು, ಪ್ರವಾಸೋದ್ಯಮದ ವ್ಯಾಪ್ತಿ, ಸ್ಕೋಪ್ ಆಫ್ ಟೂರಿಸಮ್ ಅಂದರೆ ಏನೇನು ವ್ಯಾಪ್ತಿಯನ್ನು ಹೊಂದೈತಿ ಅಂದ್ರೆ ಆರ್ಥಿಕ ಬೆಳವಣಿಗೆ. ಅಂದ್ರೆ ಪ್ರವಾಸೋದ್ಯಮ ಕೂಡ ಆದಾಯವನ್ನು ಉತ್ಪಾದಿಸೋದ ಮತ್ತು ಸ್ಥಳೀಯ ವ್ಯವಹಾರಗಳನ್ನು ಕೂಡ ಉತ್ತೇಜಿಸ್ತದೆ. ಹೌದಾ, ಪ್ರವಾಸೋದ್ಯಮದಿಂದ ಗೌರ್ಮೆಂಟಕ್ಕೂ ಕೂಡ ಏನಾಗ್ತದೆ ಅಂದರೆ ಸರ್ಕಾರಕ್ಕೆ ಆದಾಯ ಬರ್ತದೆ ಮತ್ತು ಸ್ಥಳೀಯ ವ್ಯಾಪಾರ ವ್ಯವಹಾರ ಕೂಡ ಅಲ್ಲಿ ಹೆಚ್ಚಾಗ್ತದೆ. ಅಂದ್ರೆ ಹೋಟೆಲ್ಗಳಾಗಲಿ, ಅಲ್ಲಿರ್ತಕ್ಕಂಥ ಮಳಿಗೆಗಳಾಗಲಿ, ಅದಕ್ಕೂ ಕೂಡ ಏನಾಗಲಿ ಉತ್ತೇಜನ ಸಿಗ್ತದೆ ಮತ್ತು ಆದಾಯ ಕೂಡ ಬರ್ತಾ ಹೋಗ್ತದೆ. ಇದು ಒಂದು. ಇನ್ನು ಉದ್ಯೋಗ ಸೃಷ್ಟಿ. ಹೌದಾ, ಇದು ಹೋಟೆಲ್ಗಳಾಗಲಿ, ಪ್ರಯಾಣ ಸಂಸ್ಥೆಗಳಾಗಲಿ ಮತ್ತು ಮಾರ್ಗದರ್ಶಿಗಳ ಮೂಲಕ ಹೆಚ್ಚಿನ ಉದ್ಯೋಗ ಅವಕಾಶಗಳು ಕೂಡ ಸಿಗ್ತದೆ. ಹೌದಾ, ಇದು ಉದ್ಯೋಗ ಸೃಷ್ಟಿಯನ್ನು ಕೂಡ ಮಾಡ್ತದ್ರಿ. ಯಾವುದ್ರಿ, ಪ್ರವಾಸೋದ್ಯಮ ಅಥವಾ ಪ್ರವಾಸ ಅನ್ನೋದು. ಅಲ್ಲೇನ್ರಿ, ನಮ್ಗೆ ಟೂರಿಸ್ಟಿಗೆ ಹೋದಾಗ ಗೈಡ್ ಅಂತ ಇರ್ತಾನೆ, ಅವನದು ಒಂದು ಉದ್ಯೋಗ. ಹೋಟೆಲ್ ಅಂತ ಇರ್ತದೆ, ಅವರು ಉದ್ಯೋಗ. ಸಾರಿಗೆ ಸಂಪರ್ಕಕ್ಕಲ್ಲಿ ಏನ್ರಿ ರಿಕ್ಷಾಗಳಾಗಲಿ ಅಥವಾ ಬಸ್ಗಳಾಗಲಿ ಸಂಚಾರ, ಅವರ ಒಂದು ಉದ್ಯೋಗ. ಇವೆಲ್ಲ ಕೂಡ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದು ಮತ್ತು ಆದಾಯಕ್ಕೂ ಕೂಡ ಅಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೂಡ ಸಿಗ್ತದೆ. ಇದೊಂದು. ಇನ್ನು ಸಾಂಸ್ಕೃತಿಕ ವಿನಿಮಯ ಅಂದರೆ ವಿವಿಧ ದೇಶಗಳ ಸಂಸ್ಕೃತಿಯನ್ನು ತಿಳ್ಕೊಳ್ಳೋಕೆ ಮತ್ತು ಮೆಚ್ಚುಗೆಯನ್ನು ಬೆಳೆಸೋಕೆ ಕೂಡ ಇದು ಪ್ರವಾಸ ನಮಗಿಲ್ಲಿ ಹೆಚ್ಚು ಪ್ರಮುಖವಾಗಿರ್ತದೆ ಅಂತ ಹೇಳ್ತಾರೆ. ಅಂದರೆ ವಿವಿಧ ದೇಶಗಳ ಸಂಸ್ಕೃತಿ, ಆಚಾರ, ವಿಚಾರವನ್ನು ತಿಳಿದುಕೊಳ್ಳೋಕೆ, ಮೆಚ್ಚುಗೆಯನ್ನು ಪಡೆಯೋಕೆ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಂತ ಹೇಳ್ತಾರೆ. ಈಗಾಗಲೇ ಮೂಲ ಸೌಕರ್ಯಗಳನ್ನು ಹೇಳಿದೆ, ಸಾರಿಗೆ, ವಸತಿ ಮತ್ತು ಆಚಾರ ವಿಚಾರದ ಬಗ್ಗೆ ಮಾಹಿತಿ ನೀಡುತ್ತದೆ. ಇತರ ಸೌಲಭ್ಯಗಳ ಸುಧಾರಣೆಗೂ ಕೂಡ ಕಾರಣವಾಗ್ತದೆ. ಹೌದಾ, ಇತರ ಸೌಲಭ್ಯಗಳಿಗೂ ಕೂಡ ಇದು ಸುಧಾರಣೆಗೆ ಕಾರಣವಾಗ್ತಕ್ಕಂಥದ್ದೇ ಇದು ಬರತಕ್ಕಂಥದ್ದು. ಈ ರೀತಿಯಾಗಿ ನಾವು ಕೊಟ್ಟಂಥ ಮಾಹಿತಿ ಏನ್ರಿ, ಪ್ರವಾಸೋದ್ಯಮದ ಐತಿಹಾಸಿಕ ಹಿನ್ನೆಲೆ, ಪ್ರವಾಸೋದ್ಯಮದ ಅರ್ಥ, ವಾಕ್ಯ ಮತ್ತು ಪ್ರವಾಸೋದ್ಯಮದ ಸ್ವಭಾವ ಮತ್ತು ವ್ಯಾಪ್ತಿ. ಈ ಒಂದು ಅವಧಿಯೊಳಗೆ ನಾನು ವಿವರಿಸಿದ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದೆ ಅಂತ ಅಂದ್ಕೊಳ್ತಾ ನನ್ನ ಮಾಹಿತಿನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ, ಅಥವಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.